ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಕಾಲಾಗಿರುವಂತಹ ಪೊಲೀಸ್ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಯಾವ ಪೊಲೀಸ್ ಕೆಲಸಕ್ಕೆ ಕಾಲಾಗಿದೆ, ಏನು ಕ್ವಾಲಿಫಿಕೇಷನ್ ಇದೆ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಎಕ್ಸಾಮ್ ಯಾವಾಗ, ಎಷ್ಟು ಪೋಸ್ಟ್ ಇದೆ, ಈ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಂದರೆ 19/6/2026ಕ್ಕೆ ಒಂದು ಅಧಿಕೃತವಾದ ಅಧಿಸೂಚನೆ ಹಂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಕಾರ್ಯನಿರುವಂತಹ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತೇಳಿ ಅಂದರೆ 1421 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಈ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಮಿಕ್ಕುಳಿದ ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಉಳಿದ ಹುದ್ದೆಗಳು 1421. ಓಕೆ, ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಿಕ್ಕುಳಿದ ವೃಂದದಲ್ಲಿನ ವಿವಿಧ ಜಿಲ್ಲೆ ನಗರ ಘಟಕಗಳಲ್ಲಿ ಕಾಲಿರುವಂತಹ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR DAR ಅಂತ ಕೊಟ್ಟಿದ್ದಲ್ಲ, ಆ ಪೋಸ್ಟ್ಗೆ ಇಲ್ಲಿ ಕಾಲ್ ಮಾಡಿದ್ದಾರೆ. ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳಲಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅಂದರೆ ಇದಕ್ಕೆ ಒಂದು ರಿಟರ್ನ್ ಎಕ್ಸಾಮ್ ಇದೆ. ಈ ಪೋಸ್ಟ್ಗೆ ಹೋಗಬೇಕಂದ್ರೆ ನೀವು ರಿಟರ್ನ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಈ ರಿಟರ್ನ್ ಎಕ್ಸಾಮ್ನ ಕಂಡಕ್ಟ್ ಮಾಡುವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEAದವರು ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಆ ವೆಬ್ಸೈಟ್ನಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹದಾಢ್ಯತೆ ಹಾಗೂ ಇತರ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕಾದ್ರೆ KEA ಎಕ್ಸಾಮ್ ಪರೀಕ್ಷೆ ನಡೆಸೋರುತ್ತಾ KEAದವರು ನಡೆಸುವಂತಹ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದರೆ ನೀವು ನೆಕ್ಸ್ಟ್ ಸ್ಟೆಪ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಎಷ್ಟು ಪೋಸ್ಟ್ ಇದೆ ನೋಡ್ತಾ ಹೋಗೋಣ. ಕೆಲವೊಂದು ರೂಲ್ಸ್ ಎಲ್ಲ ಕೊಡ್ತಾ ಹೋಗಿದ್ದಾರೆ. ಆ ರೂಲ್ಸ್ ಎಲ್ಲ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಓಕೆ, ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ಮುಖ್ಯುಳಿದ ವೃಂದ ಖಾಲಿ ಇರುವ ಹುದ್ದೆಗಳ ವಿವರ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿಯನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಹೋಗಿ. 37,500 ರೂಪಾಯಿಂದ 76,100 ರೂಪಾಯಿ ಹಿಡಿದು ವೇತನ ಶ್ರೇಣಿ ಅಂತೇಳಿ ಆಯಿತಾ. ಇದು ನೋಡ್ತಾ ಹೋಗೋದಾಗುತ್ತೆ. 37,500 ರೂಪಾಯಿಂದ 76,100 ರೂಪಾಯಿ ಕೂಡ ವೇತನ ಶ್ರೇಣಿ ಸಿಗುತ್ತೆ. ಇದು ವೇತನ ಇಷ್ಟಿದೆ ಅಂತ ಅನ್ಕೊಳ್ಳಿ, ವೇತನ ಶ್ರೇಣಿ. ಇದ್ರ ಜೊತೆಗೆ ನಿಮ್ಮ DA ಆ್ಯಡ್ ಆಗುತ್ತೆ, ಬೇರೆ ಬೇರೆ RSS ಎಲ್ಲ ಅದು ಕೂಡ ಆ್ಯಡ್ ಆಗಿ ನಿಮಗೆ ಸ್ಯಾಲ್ರಿ ಬರುತ್ತೆ. ಹುದ್ದೆಗಳ ಸಂಖ್ಯೆ ನೆನಪಿಲ್ಲಿ ಈ ಎಲ್ಲ ಪೋಸ್ಟ್ಗಳು ಕೂಡ ಪುರುಷರಿಗೆ ಇರುವಂಥದ್ದು. 1421 ಹುದ್ದೆಗಳು ಪುರುಷರಿಗೆ ಇದೆ ಇಲ್ಲಿ. ಓಕೆ, ಹುದ್ದೆವಾರು ಮತ್ತು ಪ್ರವರ್ಗವಾರ ವಿವರಗಳನ್ನ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಘಟಕದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತೇಳಿ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ವಿದ್ಯಾರ್ಹತೆ ಏನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಂತ ಅಂದ್ಕೊಂಡ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತೇಳಿ PUC ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ನ ನೀವು ಹೊಂದಿರಬೇಕಾಗುತ್ತೆ. ಅವರು ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ತತ್ಸಮಾನ ಅಂದರೆ ಯಾವುದಂತೇಳಿ ಕೊಡ್ತಾ ಇದ್ದಾರೆ. CBSE ಅಥವಾ ISC ಅವರು ನಡೆಸುವಂತಹ ಕ್ಲಾಸ್ 12ರ ಪರೀಕ್ಷೆ ಅಂದರೆ 12th ಕ್ಲಾಸ್ ಪಾಸ್ ಆಗಿರಬೇಕಾಗುತ್ತೆ. CBSE ಅಥವಾ ISC ಪರೀಕ್ಷೆ ಮಂಡ್ಯವರು ನಡೆಸುವಂತಹ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಅಥವಾ ಇತರ ರಾಜ್ಯ ಸರ್ಕಾರದ ಪರೀಕ್ಷೆ ಮಂಡಳಿ ನಡೆಸುವ ಕ್ಲಾಸ್ 12th ಪರೀಕ್ಷೆ ಅಂದರೆ ಇತರ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದ ಮಂಡಳಿಗಳು ನಡೆಸುವಂತಹ ಅಲ್ಲಿ 12ನೇ ತರಗತಿ ಪಾಸ್ ಆಗಿರ್ಬೋದು. ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತೇಳಿ NIOS ಇದೆಯಲ್ಲ, ಅವರಿಂದ ನಡೆಸುವಂತಹ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ಕೋರ್ಸ್ ಪಾಸ್ ಆಗಿದ್ದರೆ ಅದು ಕೂಡ ಎಲಿಜಿಬಲ್ ಇದೆ. 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ITI ಪಾಸ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ಅವರು ಒಂದು ಪದವಿ ಪೂರ್ವ ಪರೀಕ್ಷಾ ಮಂಡಳಿ ಇದೆಯಲ್ಲ, ಅವರಿಂದ ನಡೆಸುವ ಒಂದು ಪರೀಕ್ಷೆ, ಒಂದು ಭಾಷೆ ವಿಷಯ ಪರೀಕ್ಷೆ ಅಥವಾ NIOS ಅಂದರೆ ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಅಂತ ಅಂದ್ಕೊಂಡ್ಕೊಳ್ಳಲ್ಲ, ಅಲ್ಲಿಂದ ನಡೆಸುವಂಥ ಒಂದು ಭಾಷಾ ಕೋರ್ಸ್ನ ಪಾಸ್ ಆಗಿದ್ದರೆ ಅದು PUCಗೆ ಈಕ್ವಲೆಂಟ್. ಇಲ್ಲ ಅಂದರೆ PUC ಈಕ್ವಲೆಂಟ್ ಆಗಲ್ಲ. ಅದು ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆನಪಿಲ್ಲಿ ನಿಮಗೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಒಂದೆರಡು ಪುರುಷರು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರ್ತೀರಾ. ಓಕೆ, ನೋಡ್ತಾ ಹೋಗೋಣ. ಇಲ್ಲಿ ಟಿಪ್ಪಣಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದೆಲ್ಲರೂ ಕೂಡ ಕಡ್ಡಾಯವಾಗಿ ಓದ್ಕೋಬೇಕಾಗುತ್ತೆ. ಓಕೆ, ಅಧಿಕೃತವಾದ ನೋಟಿಫಿಕೇಶನ್ ನೋಡಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿದೆ. ವಯೋಮಿತಿ ಎಷ್ಟು ಏಜ್ ಆಗಿರಬೇಕಾಗುತ್ತೆ ಅಂದರೆ ಸಾಮಾನ್ಯ ಅರ್ಹತೆ ವಿದ್ಯೆ ಅಭ್ಯರ್ಥಿಗಳಿಗೆ ಗರಿಷ್ಠ 33 ಅಂದರೆ ಕನಿಷ್ಠ 18 ವರ್ಷ ತುಂಬಿರಬೇಕಂತೇಳಿ ಮೇಲೆ ಕೊಟ್ಟಿದ್ದಾರೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಗೌರ್ಮೆಂಟ್ ಕೆಲಸಕ್ಕೆ ನೀವು ಹೋಗಬೇಕಂದ್ರೆ ಅಂದರೆ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ನಿಮಗೆ ಕನಿಷ್ಠ 18 ವರ್ಷ ತುಂಬಿರಲೇಬೇಕಾಗತ್ತೆ ಅಂತೇಳಿ ಅದರಲ್ಲಿ ಗರಿಷ್ಠ ವಯೋಮಿತಿನ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿಗೆ ಸೇರುವಂತಹ ಅಭ್ಯರ್ಥಿಗಳು 33 ವರ್ಷ ತುಂಬಿರಬೇಕಾಗುತ್ತೆ, 33 ವರ್ಷದ ಒಳಗಿರಬೇಕಾಗುತ್ತೆ. ಅದರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3C 3A 3B ವಿದ್ಯಾರ್ಥಿಗಳು 35 ವರ್ಷದ ಒಳಗಿರಬೇಕಾಗಿದೆ. ಆದರೆ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರುತ್ತೆ. ಓಕೆ, ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ 3 ವರ್ಷಗಳ ರಿಯಾಯಿತಿ ಕೂಡ ಕೊಡ್ತಾ ಹೋಗ್ಬೋದು. ಅದು ಕೂಡ ನಿಮ್ಮ ನೆನಪಲ್ಲಿ 3 ವರ್ಷನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ.
ಅರ್ಜಿ ಸಲ್ಲಿಸುವ ವಿಧಾನ ಪ್ರಾಧಿಕಾರದ ವೆಬ್ಸೈಟ್ https://cetonline.karnataka.gov.in/kea ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 22/6/2026 ಅಂದರೆ 22 ಜೂನ್ 2026ರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದೇ ಥರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/7/2026, 22 ಜುಲೈ 2026 ಅಂದರೆ ಸರಿಯಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ಕೊಡಿದರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅದೇ ಥರ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 24/7/2026, 24 ಜುಲೈ 2026 ನೀವು ಫೀಸನ್ನು ಕಟ್ಟೋದಕ್ಕೆ, ಅಪ್ಲಿಕೇಶನ್ ಹಾಕಿ ಫೀಸನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ 24 ಜುಲೈ 2026 ಆಗಿರುತ್ತೆ. ಇದು ಕೂಡ ನೆನಪಿರಲಿ. ಓಕೆ, ಎಷ್ಟು ಫೀಸ್ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಟಿಪ್ಪಣಿಗಳನ್ನ ಕೊಡ್ತಾ ಹೋಗ್ತೀರಾ, ಅದನ್ನು ಕೂಡ ನೋಡ್ತಾ ಹೋಗಿ. ತರಬೇತಿ, ಕಾಯಂ ಪೂರ್ವಾವಧಿ ಇವುಗಳು ಕೂಡ ನೋಡ್ತೀರಾ. ಅಂದರೆ ನೀವು ಪ್ರೊಫೆಷನಲ್ ಪೀರಿಯಡ್ ಅಂತ ಹೇಳ್ತಿರುವ ಆ ಪೀರಿಯಡ್ ಎಷ್ಟೆಷ್ಟಿರುತ್ತೆ ಅದೆಲ್ಲದು ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ನೆನಪಿರಬೇಕಾಗಿತ್ತು. ಇಲ್ಲಿ ವೇತನ ಶ್ರೇಣಿ ನಾವು ಮೇಲೆ ಹೇಳಿದಂಗೆ 37,500 ರೂಪಾಯಿಂದ ವೇತನ ಶ್ರೇಣಿ ಪ್ರಾರಂಭ ಆಗುತ್ತೆ. ಇದು 76,100 ರೂಪಾಯಿ ಕೂಡ ವೇತನ ಶ್ರೇಣಿ ಇರುತ್ತೆ. ಓಕೆ, ಇಲ್ಲಿ ಅರ್ಜಿ ಶುಲ್ಕ ಎಷ್ಟು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ? ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A, 2B, 3A, 3B ಅಭ್ಯರ್ಥಿಗಳು 750 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅದರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 500 ರೂಪಾಯಿನ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಆ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ, ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ನಾನು ತಪ್ಪು ಅಪ್ಲಿಕೇಶನ್ ಹಾಕಿದ್ದೀನಿ, ಫೀಸ್ ವಾಪಸ್ ಕೊಡಿ ಅಥವಾ ಮಿಸ್ಟೇಕ್ ಆಯಿತು, ಇವೆಲ್ಲ ಯಾವುದಕ್ಕೂ ಕೂಡ ಅಲ್ಲಿ ಆಸ್ಪದಗಳಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಶುಲ್ಕವನ್ನು ವಾಪಸ್ ಕೊಡಲ್ಲ ಅಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದು ಕೂಡ ನೆನಪಿರಲಿ. ಓಕೆ, ಲಿಖಿತ ಪರೀಕ್ಷಾ ವಿಧಾನವನ್ನು ಕೊಡ್ತಿದ್ದಾರೆ. ಮೇಲ್ಕಂಡ ಹುದ್ದೆಗಳಲ್ಲಿ ಲಿಖಿತ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು ಅಂತೇಳಿ. ಅಂದರೆ ಇಲ್ಲಿ ಆಫ್ಲೈನ್ ಮೂಲಕ ಎಕ್ಸಾಮ್ ನಡೆಸಿದ್ರೆ OMR ಮಾದರಿ. ಅಂದರೆ ಅಲ್ಲಿ ನಿಮಗೆ ಒಂದು ಪ್ರಶ್ನೆಗೆ 4 ಉತ್ತರಗಳಿರುತ್ತೆ. ಆ ಉತ್ತರಗಳಲ್ಲಿ ನೀವು ಒಂದು ಉತ್ತರವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. OMR ಶೀಟನ್ನು ಕೊಡ್ತಾರೆ. ಆ OMR ಶೀಟಲ್ಲಿ ನೀವು ಶೇಡನ್ನು ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ ನೆನಪಿರಲಿ. ಓಕೆ, ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರ್ತವೆ. ಅಂದರೆ ಸದ್ಯಕ್ಕೆ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಎಕ್ಸಾಮ್ ನಡೆಸಿ ಅಂತ ಕೊಡ್ತಿದ್ದಾರೆ. ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸನ್ನು ಚೇಂಜ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು. ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಅಂದರೆ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಕಟಣೆ ಕೊಡ್ತಾರೆ, ಅಂದರೆ ಪೇಪರೆಲ್ಲ ಕೊಡ್ತಾರೆ. ಅದನ್ನು ನೋಡಿಕೊಂಡು ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಎಕ್ಸಾಮ್ ಹೋಗುವಾಗ ಇದ್ರ ಜೊತೆಲಿ, ಅಂದರೆ ಹಾಲ್ ಟಿಕೆಟ್ ಜೊತೆಲಿ ಒಂದು ಗುರುತಿನ ಚೀಟಿ, ಅದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರು ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇವು ಯಾವುದರಲ್ಲಾದ್ರು ಒಂದು ನಿಮ್ಮ ಕಡ್ಡಾಯವಾಗಿ ID ಕಾರ್ಡನ್ನು ತಗೊಂಡು ಹೋಗಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಎಂಟ್ರಿ ಕೊಡಲ್ಲ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದು ಕೂಡ ನೆನಪಿರಲಿ. ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮವನ್ನು ಕೊಡ್ತಿದ್ದಾರೆ. ಲಿಖಿತ ಪರೀಕ್ಷೆ ಇದೆ. ಇದರಲ್ಲಿ 100 ಅಂಕಗಳು, 100 ಪ್ರಶ್ನೆಗಳು, 1 ಗಂಟೆ 30 ನಿಮಿಷಗಳ ಕಾಲಾವಕಾಶ. ಓಕೆ, ಏನು ವಿಷಯ ಇರುತ್ತೆ? ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತೇಳಿ. ಓಕೆ, ಫುಲ್ಲು ಜನರಲ್ ಪೇಪರ್ ಇರುತ್ತೆ. ಜನರಲ್ ಪೇಪರ್ ಇರುವಂಥ ಸಿಲೆಬಸ್ ಇದೆ. ಇಲ್ಲಿ PUC ಮಟ್ಟಕ್ಕೆ ನಿಮಗೆ ಕ್ವಶನ್ ಪೇಪರ್ ತೆಗಿತಾರೆ. ಓಕೆ, ಅದನ್ನು ಕೂಡ ನೆನಪಿರಲಿ. ಇಲ್ಲಿ ಒಟ್ಟು ಪ್ರಶ್ನೆಗಳು 100 ಇದೆ, ಒಟ್ಟು ಅಂಕಗಳು 100 ಕೂಡ ಇದೆ. ಅವಧಿ 1 ಗಂಟೆ 30 ನಿಮಿಷ, ಅಂದರೆ 90 ನಿಮಿಷಗಳ ಕಾಲಾವಕಾಶ ಇದೆ. ಅದು ಕೂಡ ನೆನಪಿರಲಿ. ಓಕೆ, ಲಿಖಿತ ಪರೀಕ್ಷೆಯನ್ನು ಒಂದು ದಿನಾಂಕವನ್ನು ಕೊಡ್ತಾ ಇದ್ದಾರೆ. 6/9/2026 ಬೆಳಿಗ್ಗೆ 10:30ರಿಂದ 12 ನಡೆಸ್ತೀವಿ ಅಂತಾರೆ. ಓಕೆ, ಎಕ್ಸಾಮ್ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೆಪ್ಟೆಂಬರ್ 6ಕ್ಕೆ ಇಲ್ಲಿ ಎಕ್ಸಾಮ್ ನಡೀತಾ ಇದೆ. ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೂ ಕೂಡ ಎಕ್ಸಾಮ್ ನಡೀತಾ ಇದೆ. ಕಡ್ಡಾಯ ಕನ್ನಡ, ಅಂದರೆ ಕೆಲವು ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಅವರಿಗೆ ಆ ದಿನಾಂಕವನ್ನು ಮತ್ತೆ ಕೊಡ್ತಾರೆ. ಅದು ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ರಿಗೂ ಕೂಡ ಇಲ್ಲ, ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ. ನಿಮ್ಮ ಹಾಲ್ ಟಿಕೆಟ್ ಎಲ್ಲ ಅದು ಬರುತ್ತೆ. ಓಕೆ, ಅವರು ಈ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ ಕಡ್ಡಾಯ ಕನ್ನಡ. ಅದನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಒಂದು ಡೇಟನ್ನು ಕೊಡ್ತಾರೆ. ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಓಕೆ, ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಕೊಡ್ತಿದ್ದಾರೆ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 0.25 ಅಂಕಗಳನ್ನು ಕಳೆಯಲಾಗುವುದು ಅಂತೇಳಿ. ಅಂದರೆ ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಆಯಿತಾ, ಒಂದು ಪ್ರಶ್ನೆ 4 ಉತ್ತರಗಳು. ಅದರಲ್ಲಿ ನೀವು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾವುದು ಸರಿ ಇದೆಯೋ ಅದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಆಯ್ಕೆ ತಪ್ಪಾಗಿದ್ದರೆ, ಅಂದರೆ ತಪ್ಪು ಉತ್ತರವನ್ನು ನೀವು ಆಯ್ಕೆ ಮಾಡಿದರೆ, ನೀವು ಅವರಿಗೆ ನೀವು ಪಡೆದಿರುವಂಥ ಅಂಕದಲ್ಲಿ
ಕಾಲು ಭಾಗದಷ್ಟು ಅಂದರೆ 0.25 ಅಂಕಗಳನ್ನು ಅವರು ಕಳೀತಾರೆ ಅಂತೇಳಿ ಅದು ಕೂಡ ನೆನಪಿರಲಿ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನು ನೀಡಿದ್ದು ಉತ್ತರಿಸದಿರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡದಿದ್ದಲ್ಲಿ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅಂದರೆ ನೀವು ಉತ್ತರ ಗೊತ್ತಿಲ್ಲ ಅಂತ ಹಾಗೆ ಬಿಟ್ಟು ಬರೋದಲ್ಲ, ಹಿಂದೆ ಆ ಥರ ಇತ್ತು. ಈಗ 5 ಆಪ್ಷನ್ ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ, ಆಯಿತಾ. 4 ಉತ್ತರಗಳ ಆಪ್ಷನ್ನು, ಇನ್ನೊಂದು ಏನು ಉತ್ತರಿಸಿಲ್ಲ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಆಯಿತಾ. 5ನೇ ವೃತ್ತ ಅಂತೇಳಿ ಯಾವುದೇ ನೀವು ಉತ್ತರವನ್ನು ಆಯ್ಕೆ ಮಾಡಿಲ್ಲ ಅಂದರೆ ಅದಕ್ಕೆ ಶೇಡ್ ಮಾಡಬೇಕಾಗುತ್ತೆ. ಅದಕ್ಕೆ 5 ನಿಮಿಷ ಹೆಚ್ಚುವರಿ ಕಾಲಾವಕಾಶ ಕೊಡ್ತಾರೆ. ಅಂದರೆ ಟೈಮಿಂಗ್ಸ್ ಮುಗಿದ ನಂತರ, ಎಕ್ಸಾಮ್ ಟೈಮಿಂಗ್ಸ್ ಮುಗಿದ ನಂತರ ಅಲ್ಲೇ ಇರಬೇಕಾಗುತ್ತೆ. ನೀವು ಅಲ್ಲಿ 5 ನಿಮಿಷ ಹೆಚ್ಚುವರಿಯಾಗಿ ಕೊಡ್ತಾರೆ, ನೀವು ಅದನ್ನು ಶೇಡ್ ಮಾಡಲೇಬೇಕಾಗುತ್ತೆ ಖಾಲಿ ಬಿಟ್ಟಿದ್ದರೆ, ಆಯಿತಾ. ಅಕಸ್ಮಾತ್ ನೀವು ಖಾಲಿ ಬಿಟ್ಟಿದ್ದು ಅದನ್ನು ಶೇಡ್ ಮಾಡಲಿಲ್ಲ ಅಂದರೆ ಅದನ್ನು ನೆಗೆಟಿವ್ ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಕೂಡ ಮಾರ್ಕ್ಸ್ ಹೋಗುತ್ತೆ 0.25 ಅಂಕಗಳು. ಓಕೆ, ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ವಿವರ ಅಂದರೆ ಫಿಸಿಕಲ್ ಟೆಸ್ಟ್ ಅಂತೇಳಿ PST ಹೇಗಿರುತ್ತೆ ಅದು ಕೂಡ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಸಲಾಗುವುದು. PST ಮತ್ತು PET ಎರಡು ಕೂಡ ನಡೆಸ್ತಾರೆ. ಇದಕ್ಕೆ ನೀವು ಬರಬೇಕು ಅಂದರೆ ನೀವು ರಿಟರ್ನ್ ಎಕ್ಸಾಮಲ್ಲಿ 1:5 ರೇಷಿಯೋದಲ್ಲಿ ಬರಬೇಕಾಗುತ್ತೆ. ಅಷ್ಟಕ್ಕೆ ಬಂದರೆ ನೀವು ದೇಹದಾಢ್ಯತೆ ಪರೀಕ್ಷೆಗೆ ಕರೀತಾರೆ. ಓಕೆ, ದೇಹದಾಢ್ಯತೆ ಪರೀಕ್ಷೆ ಹೇಗಿರುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಬೇಕಾಗುತ್ತೆ, ಕನಿಷ್ಠ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಮತ್ತು ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಅಂತೇಳಿ. ಓಕೆ, ಇದು ಕೂಡ ನೆನಪಿರಲಿ. ಕರ್ನಾಟಕ ಅರಣ್ಯ ಪ್ರದೇಶಗಳ ವಾಸಿಸುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್, ಕನಿಷ್ಠ ಎದೆಯ ಸುತ್ತಳತೆ 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಣೆಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳ ಕಡಿಮೆ ಇಲ್ಲದಂತೆ ಅಂತೇಳಿ. ಇದು ಕೂಡ ನೆನಪಿರಲಿ. ಓಕೆ, ಇದು ಏನು PST ಅಂತೇಳಿ. ಓಕೆ, PET ಇಲ್ಲಿ ಕೊಡ್ತಾ ಇದ್ದಾರೆ ದೇಹದಾಢ್ಯತೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ. ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಉದ್ದ ಅಥವಾ ಎತ್ತರ ಜಿಗಿತ, ಎರಡರಲ್ಲಿ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತ, ಅಥವಾ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಒಂದು 3 ಅವಕಾಶಗಳನ್ನು ಕೊಡ್ತಾರೆ. ಎರಡರಲ್ಲಿ ಯಾವುದರ ಒಂದು. ಓಕೆ, ಗುಂಡು ಎಸೆತ 7.26 kg ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೇಳಿ ಅಂತ ಅಷ್ಟು ದೂರ ನೀವು ಎಸೆಯಬೇಕಾಗುತ್ತೆ ಗುಂಡು ಎಸೆತದಲ್ಲಿ. ಅದೇ ಥರ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಊಟ 2 ನಿಮಿಷಕ್ಕೆ ಮೀರದಂತೆ ಅಂತೇಳಿ 2 ನಿಮಿಷದೊಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರಲ್ಲಿ ಒಂದು 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಥವಾ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 3 ಚಾನ್ಸಸನ್ನು ಕೊಡ್ತಾರೆ. ಅಥವಾ ಗುಂಡು ಎಸೆತ, ಅದ್ರ ಜೊತೆಲಿ ಗುಂಡು ಎಸೆತ ಅಂದರೆ 4 kg ವರೆಗೂ ಇರುತ್ತೆ, 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಆಯಿತಾ. ಅಷ್ಟು ದೂರ ನೀವು ಗುಂಡು ಎಸೆತವನ್ನು ಏನು ಮಾಡಬೇಕಾಗುತ್ತೆ ಅಂದರೆ 3 ಅವಕಾಶನ ಕೊಡ್ತಾ ಇದ್ದಾರೆ. ಓಕೆ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಫಿಸಿಕಲ್ ಫಿಟ್ನೆಸ್ ಅದ್ರ ಜೊತೆಲಿ ದೈಹಿಕ ಸಹಿಷ್ಣುತೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಓಕೆ, ಇವೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ 1:2 ಅನುಪಾತದಂತೆ ಅರ್ಥಕ್ರಮದಲ್ಲಿ ಕಿರುಪಟ್ಟಿಯನ್ನು ತಯಾರಿಸಲಾಗುವುದು ಅಂತ ಹೇಳಿದರೆ ದೇಹದಾಢ್ಯತೆ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಕೂಡ ನೀವು ಎಲಿಜಿಬಲ್ ಆದರೆ ಅಂದರೆ ನೆಕ್ಸ್ಟ್ 1:2 ರೇಷಿಯಲ್ಲಿ ನೀವು ಬರ್ತಾರೆ ಕೊಡ್ತಿದ್ದಾರೆ, ಅದು ಕೂಡ ನೆನಪಿರಲಿ. ಓಕೆ, ವೈದ್ಯಕೀಯ ಪರೀಕ್ಷೆ, ದೂರದೃಷ್ಟಿ, ಸಮೀಪದೃಷ್ಟಿ ಇವೆಲ್ಲವೂ ಕೂಡ ನೆನಪಿರಬೇಕಾಗುತ್ತೆ. ಪೊಲೀಸ್ ಜಾಬಿಗೆ ಹೋಗ್ತೀರಂದರೆ ಇವೆಲ್ಲೂ ಕೂಡ ಸರಿಯಾಗಿರಬೇಕಾಗುತ್ತೆ. ಕಣ್ಣು, ಕಿವಿ ಇವೆಲ್ಲವೂ ಕೂಡ ಅಂದರೆ ಶ್ರವಣ ಪರೀಕ್ಷೆ ಕೂಡ ಮಾಡ್ತಾರೆ ಅಂತೇಳಿ. ಓಕೆ, ಅರ್ಹತಾ ಷರತ್ತುಗಳು ಎಲ್ಲ ಪೋಷಕಿದ್ದಂಗೆ ಇಲ್ಲೂ ಕೂಡ ಇದೆ. ಭಾರತೀಯ ನಾಗರಿಕರಿರಬೇಕಾಗಿತ್ತು. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಜೀವಂತ ಪತ್ನಿಯರನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಕೊಡಲ್ಲ. ಅದಕ್ಕೆ ಪೂರ್ವಾನುಮತಿ ಪಡೆಯದೆ ಅದಕ್ಕೆ ಅರ್ಹರಾಗೋದಿಲ್ಲ ಅಂತ ಕೊಡ್ತಿದ್ದಾರೆ. ಇವೆಲ್ಲ ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಮೀಸಲಾತಿ ಪ್ರಮಾಣ ಪತ್ರಗಳು. ನೀವು ಪರಿಶಿಷ್ಟ ಜಾತಿ ಪರೀಕ್ಷೆ ಪಂಗಡಕ್ಕೆ ಸೇರಿದೆ ನಮೂನೆ D ಅಲ್ಲಿ ಇವಾಗ ಹೊಸ ಸರ್ಟಿಫಿಕೇಟ್ ನೀವು ಮಾಡಿಸಬೇಕಾಗುತ್ತೆ. ಯಾಕಂದರೆ SC ST ರಿಸರ್ವೇಷನ್ ಅಂದರೆ ರೂಲ್ಸ್ಗಳು ಚೇಂಜ್ ಆಗಿದೆ. ಅದರಲ್ಲಿ ABC ಅಂತ ಡಿವೈಡ್ ಆಗಿದೆ. ಆ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ E ಅಲ್ಲಿ, 2A 2B 3A 3Cಗೆ 3Bಗೆ ಸೇರಿರುವಂಥ ಅಭ್ಯರ್ಥಿಗಳು ನಮೂನೆ F ಅಲ್ಲಿ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರ, ರಿಸರ್ವೇಷನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳು ಕೂಡ ಅದಕ್ಕೆ ತಕ್ಕಂತೆ ನೀವು ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗುತ್ತೆ. ಅದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರಮುಖವಾದ ಸೂಚನೆಗಳನ್ನು ಕೊಡ್ತಿದ್ದಾರೆ. ಇಲ್ಲಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಕೊನೆಯ ದಿನಾಂಕದೊಳಗೆ ಈಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು, ಘಟಿಸ್ಕೋತ್ಸವ ಪ್ರಮಾಣ ಪತ್ರ, ಇಲ್ಲಿ ಪಾಸಿಂಗ್ ಸರ್ಟಿಫಿಕೇಟ್ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಜನ್ಮ ದಿನಾಂಕವನ್ನು ಅನುಸರಿಸುವ SSLC ಸಮಾನ ಪರೀಕ್ಷೆ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಅಂದರೆ ಬರ್ತ್ ಪ್ರೂಫನ್ನು ಹೇಳುವಂಥ ಒಂದು ದಾಖಲೆ SSLC ಮಾರ್ಕ್ಸ್ ಕಾರ್ಡ್ ಅದು ಕೂಡ ಬೇಕಾಗುತ್ತೆ. ಸೈನಿಕ ಸೇವೆಯಿಂದ ಬಿಡುಗಡೆಯಾಗಿದ್ದಲ್ಲಿ ಪ್ರಮಾಣ ಪತ್ರ ಮತ್ತು ಪಿಂಚಣಿ ಗ್ರ್ಯಾಜುಯಿಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ. ಮಾಜಿ ಸೈನಿಕ ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿ ಇರುವಾಗ ಮೃತಪಟ್ಟಿದ್ದಲ್ಲಿ ಅದು ಶಾಶ್ವತವಾಗಿ ವಿಕಲರಾದ ಪ್ರಮಾಣ ಪತ್ರ ಅಂತ ಅಂದರೆ ಅವರು ಮಾಜಿ ಸೈನಿಕರಾದರೆ ಎಲ್ಲ ದಾಖಲೆ ಕೂಡ ಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಗಡ ಇರೋರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ
ನೀವು ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ. ನೀವು ಕ್ಯಾಸ್ಟ್ ರಿಸರ್ವೇಷನ್ ಕೇಳಿದ್ರೆ ಪ್ರೆಸೆಂಟ್ ಅದು ವ್ಯಾಲಿಡ್ ಇರಬೇಕಾಗತ್ತೆ. ನಾವು ಒ ಬಿ ಸಿ ಕ್ಯಾಟಗರಿಯಿಂದ 5 ವರ್ಷಗಳ ವ್ಯಾಲಿಡಿಟಿ ಇದೆ, ಅಥವಾ ಎಸ್ ಸಿ ಎಸ್ ಟಿ ಲೈಫ್ ಟೈಮ್ ವ್ಯಾಲಿಡಿಟಿ ಇದೆ. ಈ ವ್ಯಾಲಿಡಿಟಿ ಇರುವಂಥ ಪ್ರಮಾಣ ಪತ್ರಗಳು ಪ್ರಸ್ತುತ ಜಾರಿಯಲ್ಲಿರುವಂಥ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಇರಬೇಕಾಗುತ್ತೆ. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಸೇವೆಯಲ್ಲಿರುವ ಅಭ್ಯರ್ಥಿಗಳ ಪ್ರಮಾಣ ಪತ್ರ, ಅಂದರೆ ಆಲ್ರೆಡಿ ಸರ್ವಿಸಲ್ಲಿದ್ದರೆ ಅವರು ಕೂಡ ಎನ್ವೆಸನ್ನು ಕೊಡಬೇಕಾಗುತ್ತೆ. ಕನ್ನಡ ಮಾಧ್ಯಮ ರೂರಲ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂತ. ಓಕೆ, ಇದ್ರ ಎಲ್ಲ ಮಾಹಿತಿ ಇದೆ ಇದರಲ್ಲಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆನ ಕೊಟ್ಟಿದ್ದಾರೆ 0800-26-0460. ಮತ್ತೊಂದು ಸರಿ ನೋಡ್ತಾ ಹೋಗಿ 0800-23-46-0460. ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡೋದಕ್ಕೆ ಟೈಮಿಂಗ್ ಕೊಟ್ಟಿದ್ದಾರೆ 10 ಗಂಟೆಯಿಂದ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ 10 AM to 6 PM ಅಂತ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು ಏನಾದರೂ ಡೌಟ್ ಇದ್ದರೆ ಕೇಳ್ಕೊಳ್ಳಿ. ಅಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಏನಾದರೂ ಡೌಟ್ ಬಂದರೆ ಮಾತ್ರ ಇದಕ್ಕೆ ಕಾಲ್ ಮಾಡ್ಬೋದಾಗುತ್ತೆ, ನಿಮಗೆ ಕ್ಲಿಯರ್ ಮಾಡ್ತಾರೆ. ಓಕೆ, ಇಲ್ಲಿ ಈ ಥರ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಅಧಿಸೂಚನೆ. ಸಿವಿಲ್ ಪೊಲೀಸಿಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದರೆ ತುಂಬ ಜನ, ಅದಕ್ಕೆ ಪ್ರಿಪೇರ್ ಆಗ್ತಿದೆ. ಅದ್ರ ಜೊತೆಲಿ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಹೆಚ್ಚು ಕಡಿಮೆ ಸೇಮ್ ಸಿಲೆಬಸ್ ಇರುತ್ತೆ. ಒಂದು ಒಳ್ಳೆ ಜಾಬ್ ಇದು, ಪೊಲೀಸ್ ಜಾಬ್, ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಜಾಬ್ ಆಗಿದೆ. PUC ಕ್ವಾಲಿಫಿಕೇಷನ್, PUC ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ಗೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಜಾಬ್ ನಿಂದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್.